ಎಲ್ಲರೂ ಹೇಗಿದ್ದೀರಾ? ಆರಾಮಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮಿದ್ದೀನಿ. ನಾನು ನಿಮ್ಮ ಸರಸ್ವತಿ ಪ್ರಕಾಶ್. ಇದು ಯಾವುದಪ್ಪ ವೀಡಿಯೋಸ್ ಅಂದರೆ ದಸರಾ ಹಬ್ಬದ ವೀಡಿಯೋಸು. ಸ್ವಲ್ಪ ಲೇಟಾಗಿ ಬರ್ತಾಯಿದೆ. ಯಾಕಪ್ಪ ಅಂತಂದರೆ ಸ್ವಲ್ಪ ನನಗೂ ಹುಷಾರಿಲ್ದಂಗಾಯಿತು. ಈ ವಿಡಿಯೋಸ್ ಎಲ್ಲ ನಾನು ಸ್ವಲ್ಪ ಎಡಿಟ್ ಮಾಡೋಕ್ಕಾಗಿಲ್ಲ. ಹಂಗಾಗಿ ಸ್ವಲ್ಪ ಲೇಟಾಗಿ ಬರ್ತಾಯಿದೆ. ನನ್ನ ತಂಗಿ, ನಮ್ಮ ಮಾವನ ಮಗಳು, ನಮ್ಮ ಮಾವನ ಮಕ್ಕಳು, ನನ್ನ ತಮ್ಮನ ಮಕ್ಕಳು ಎಲ್ಲ ಬಂದಿದ್ದರು ಹಬ್ಬಕ್ಕೆ. ಎಲ್ಲರೂ ನಂಗೆ ಹೆಲ್ಪ್ ಮಾಡ್ತಾಯಿದ್ದಾರೆ. ಹೂವೆಲ್ಲ ಪೋಣಿಸ್ತಾ ಇದ್ವಿ ಬೆಳಗ್ಗೆ ಪೂಜೆಗೆ, ಆಯುಧ ಪೂಜೆಗೆ. ನನ್ನ ಸೊಸೆ ವಿಡಿಯೋ ಮಾಡ್ತಾಯಿದ್ದಾಳೆ, ನನ್ನ ತಮ್ಮನ ಮಗಳು. ನೋಡಿ ಇಲ್ಲಿ ನಮ್ಮ ಅತ್ತೆ ನನ್ನ ಮಗಳು ಮಲ್ಕೊಂಡು ಟಿ ವಿ ನೋಡ್ತಾಯಿದ್ರು. ನಮ್ಮ ಮಾವನ ಮಗಳು ಮೆಹಂದಿ ಹಾಕ್ತಾಯಿದ್ದಾಳೆ ಮಕ್ಕಳಿಗೆಲ್ಲ. ನನ್ನ ತಂಗಿನೂ ಹೂವೆಲ್ಲ ಪೋಣಿಸ್ಕೊಡ್ತಾ ಇದ್ದಾಳೆ. ನಾನು ನನ್ನ ತಂಗಿ ಹೂವು ಪೋಣಿಸ್ತಾ ಇದ್ವಿ. ಅದು ಆಮೇಲೆ ಅದು ಕೊನೆಗೆ ಅವು ಆತ್ಮನೆ ಬಂದು ಅವರ ಮಗಳು ಮದುವೆ ಮಾಡಿಸ್ತವ ನಮ್ಮನೆಯವರು ಕೂಡ ಹಾಗೆ ಟಿಲ್ಲರಿಗೆಲ್ಲ ರೆಡಿ ಮಾಡ್ತಾಯಿದ್ರು. ಟಿಲ್ಲರು, ನನಗೆ 2 ಬೈಕ್ ಇದೆ, ಟಿಲ್ಲರ್ ಇದೆ, ಹಾಗೆ ನನ್ನ ಮಗಳ ಸೈಕಲ್ಲು, ಮನೆಯಲ್ಲಿರುವಂಥ ಬಟ್ಟೆ ಮಿಷಿನು ಎಲ್ಲದಕ್ಕೂ ರೆಡಿ ಮಾಡ್ತಾಯಿದ್ರು. ನನ್ನ ಸೊಸೆ ವೀಡಿಯೋಸ್ ಮಾಡಿರೋದು ಯಾವುದು ಚೆನ್ನಾಗಿ ಮಾಡಿಲ್ಲ. ನಾನು ಮಾಡೋಣ ಅಂತಂದರೆ ನನಗೆ ಹಬ್ಬದ ದಿನವೇ ಮಂತ್ಲಿ ಪ್ರಾಬ್ಲಮ್ಸ್ ಆಯಿತು. ಹಾಗಾಗಿ ನಾನು ಯಾವುದೇ ಪೂಜೆಯಲ್ಲೂ ಭಾಗವಹಿಸಿಲ್ಲ. ನಾನು ಅತ್ತೆ ನೀನು ಬಾಯ್ ಬಾಯ್. ನೋಡಿ ಈ ಥರ ಎಲ್ಲ ಸಿಂಪಲ್ಲಾಗಿ ನಮ್ಮನೇಲಿ ಪೂಜೆ ಮಾಡ್ತಾಯಿರೋ ಅಂಥದ್ದು. ನನ್ನ ಮಗಳು ನೋಡಿ ಸೀರೆ ಉಟ್ಕೊಂಡಿದ್ದಾಳೆ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನೀಟಾಗಿ ಯಾವುದು ಕೂಡ ವೀಡಿಯೋಸ್ ಮಾಡಿಲ್ಲ ನನ್ನ ತಮ್ಮನ ಮಗಳು. ಅದು ಸುಮ್ಮನೆ ಎಲ್ಲನೂ ಹಿಡಿದ್ಬಿಟ್ಟಿದ್ದಾಳೆ. ಹಾಗಾಗಿ ನಾನು ಅದರಲ್ಲಿ ಎಲ್ಲನೂ ಎಡಿಟ್ ಮಾಡಿ ಸಣ್ಣ ಪುಟ್ಟಂತ ಮಾತ್ರ ಹಾಕಿದ್ದೀನಿ. ಸಣ್ಣವಳು ಗೊತ್ತಾಗಿಲ್ಲ. ಹಾಗಾಗಿ ಸಿಂಪಲ್ಲಾಗಿ ಈ ಥರ ಪೂಜೆ ಮಾಡಿರುವಂಥದ್ದು ನಮ್ಮ ಮನೇಲಿ. ನನ್ನ ತಂಗಿಯವರೆಲ್ಲ ಬಂದಿದ್ದರಿಂದ ಅವರೇ ಎಲ್ಲ ಕೆಲಸನೂ ಮಾಡಿಕೊಂಡ್ರು ಅಂತಲೇ ಹೇಳ್ಬೋದು. ನಾನು ಯಾವುದೇ ಪೂಜೆಯಲ್ಲಿ ಭಾಗವಹಿಸಿಲ್ಲ. ನೋಡಿ ಹಳ್ಳಿ ಕಡೆ ಯಾವ ರೀತಿ ಪೂಜೆ ಮಾಡ್ತಾರೆ, ಹಬ್ಬದ ಸಂಭ್ರಮ ಹೇಗಿರುತ್ತೆ ಅಂತ ಅನ್ನೋದು ತುಂಬ ಚೆನ್ನಾಗಿ ನಮ್ಮನೇಲಿ ಎಲ್ಲ ನೆಂಟರಿದ್ದರಿಂದ ಸ್ವಲ್ಪ ಗಡಿಬಿಡಿ ಥರನೇ ಆಗ್ತಾಯಿತ್ತು. ತುಂಬ ಅಂದರೆ ತುಂಬ ಖುಷಿಯಾದಂಥ ಕ್ಷಣ ಅಂತಲೇ ಹೇಳ್ಬೋದು. ಪಾಪನೂ ಬಂದಿದ್ದು ಖುಷಿ ಆಯಿತು ನಮಗೆ. ನೋಡಿ ನಮ್ಮ ಮನೆಯವರು ಪೂಜೆ ಮಾಡ್ತಾಯಿದ್ದಾರೆ. ಪಾಪ ಹಬ್ಬದಲ್ಲಿ ಈ ಥರ ಆಗ್ಬಿಟ್ರೆ ಭಾಳ ಕಷ್ಟ ಅನಿಸುತ್ತೆ. ಒಬ್ಬರೇ ಎಲ್ಲದನ್ನು ಮಾಡ್ಕೊಂಡು ಹೋಗ್ಬೇಕು. ಅದರಲ್ಲೇ ಈ ಸರಿ ನಮ್ಮ ಮಾವನ ಮಕ್ಕಳು, ನನ್ನ ತಂಗಿ ಎಲ್ಲ ಇರೋದ್ರಿಂದ ನನಗೇನೋ ಅಷ್ಟು, ನಮ್ಮ ಮನೆಯವ್ರಿಗೂ ಏನಷ್ಟು ಪ್ರಾಬ್ಲಮ್ ಅನ್ನಿಸ್ಲಿಲ್ಲ, ನನಗೂ ಕೂಡ ಏನೂ ಅನ್ನಿಸ್ಲಿಲ್ಲ. ಯಾಕಪ್ಪ ಅಂದರೆ ಮಾಡೋರಿದ್ರಲ್ಲ, ಹಂಗಾಗಿ. ನೋಡಿ ನಮ್ಮ ಮನೆ ಮುದ್ದು ಪುಟಾಣಿ ಪಾಪು ಹನಿ ಬಂದಿದ್ದಾಳೆ. ಬೆಂಗಳೂರಿಂದ ಬಂದಿದ್ದಾರೆ ಅವರು. ಹಬ್ಬಕ್ಕೆ ಕರೆದಿದ್ವಿ, ಹಂಗಾಗಿ ಅವರು ಕೂಡ ಬಂದಿದ್ದಾರೆ. ಅವರು ಎಷ್ಟು ಖುಷಿಯಾಗಿ ಹಬ್ಬ ಮಾಡ್ತಾಯಿದ್ದಾರೆ ನೋಡಿ. ಅವಳು ಬಂದಿದ್ದಿದೆ ಫಸ್ಟು, ಹಂಗಾಗಿ ನಮಗೂ ಖುಷಿ ಇತ್ತು. ನಮ್ಮ ಮನೆಯ ಸಿಂಪಲ್ ದಸರಾ ಹಬ್ಬ ಇದು. ತುಂಬ ಸಿಂಪಲ್ಲಾಗಿ ಮಾಡಿದಂಥ ಹಬ್ಬ ಅಂತಲೇ ಹೇಳ್ಬೋದು. ಎಲ್ಲ ಹಬ್ಬನೂ ಸಿಂಪಲ್ ಅಂದ್ಕೊಂತಾರೆ, ಮಾಡ್ತಾನೆ ನೀವು ಏನು ಮಾಡ್ತಾ ಇದ್ದೀರಾ? ಅಡುಗೆ ಮಾಡ್ತಾ ಇದ್ದೀವಿ, ಪಾಯಸ ಮಾಡ್ತಾ ಇದ್ದೀವಿ. ಹಾಕ್ಲಾ? ಹಾಲು ಪಾಯಸ ಮತ್ತೆ ನಮ್ಮ ಮನೆ ದೇವರು ಪೂಜೆ ಮಾಡಿದ್ದಾರೆ. ನನ್ನ ಮಗನಿಗೆ ಆಗಲೇ ಡ್ರೆಸ್ಸೆಲ್ಲ ಚೇಂಜ್ ಮಾಡಿ ದುಡ್ಡೆಲ್ಲ ಇಸ್ಕೊಂಬಿಟ್ಟು ಅಂಗಡಿಗೆ ಹೋಗಿ ತಿಂಡಿ ತಿನ್ನೋದು.
ಹಿರಿಯರ ಪೂಜೆ ಮಾಡ್ತಾಯಿದ್ದೀವಿ. ನಾವು ದಸರಾದಲ್ಲೂ ಹಿರಿಯರ ಪೂಜೆ ಮಾಡ್ತೀವಿ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ವರ್ಷದಲ್ಲಿ 3 ಸತಿ ನಮ್ಮ ಮನೇಲಿ ಹಿರಿಯರ ಪೂಜೆ ಮಾಡ್ತೀವಿ ಅಂತ. ಯುಗಾದಿ, ದಸರಾ, ಗೌರಿ ಹಬ್ಬ 3 ಹಬ್ಬದಲ್ಲೂ ಮಾಡ್ತೀವಿ. ಏನೇನೆಲ್ಲ ಮಾಡಬೇಕು ಅಂದರೆ ಅವ್ರು ಕುಡಿಯುತ್ತೆ ಕಾಫಿ ಸಮೇತ ಮಾಡಬೇಕು. ಟೀ ಕುಡಿಯಲ್ಲ ಅವರು ಅಂತೇಳಿ ಕಾಫಿನೇ ಮಾಡಬೇಕು. ಮತ್ತು ಮಟನ್ ಮಾಡ್ತಾರೆ, ಚಿಕನ್ನು, ಮೊಟ್ಟೆ, ಮೀನು, ಪಾಯಸ, ರೊಟ್ಟಿ, ಪಲ್ಯ, ಸೊಪ್ಪು, ಗೆಣಸು, ಸೌತೆಕಾಯಿ ಎಲ್ಲದನ್ನು ಇಡಬೇಕು. ತುಂಬ ಅಂದರೆ ತುಂಬ ಕೆಲಸ ಆಗುತ್ತೆ ಈ ಹಬ್ಬದಲ್ಲಿ ಅಂತೂ. ನಾನೊಬ್ಬಳೇ ಆದರೂ ತುಂಬ ಕಷ್ಟ ಆಗ್ತಿತ್ತು ನನಗೆ ಯಾವಾಗ್ಲೂ. ಈ ಸತಿ ಇವರಿಬ್ರು ಇರೋದ್ರಿಂದ ನನಗೇನು ಕಷ್ಟ ಆಗ್ತಿಲ್ಲ. ಅವರೆಲ್ಲ ಮಾಡಿಕೊಂಡು ಎಲ್ಲ ಮಾಡಿ ಈಗ ಪೂಜೆ ಮಾಡ್ತಾಯಿದ್ದಾರೆ. ಪೂಜೆಗೆಲ್ಲ ಜೋಡಿಸ್ಕೊಂಡು ಮಾಡ್ತಾಯಿದ್ದಾರೆ. ನಮ್ಮತ್ತೆ ಪೂಜೆ ಮಾಡ್ತಾಯಿದ್ದಾರೆ, ನಮ್ಮ ಮನೆಯವರು ನಮ್ಮತ್ತೆ. ಹಂಗಾಗಿ ಇವರೆಲ್ಲನೂ ಜೋಡಿಸಿ ಕೊಡ್ತಾಯಿದ್ದಾರೆ. ಎಲ್ಲನೂ ಮಾಡಿರೋದಂತ ತೆಗೆದು ಎಲ್ಲನೂ ಪೂಜೆ ಸಾಮಾನೆಲ್ಲ ಕೊಡ್ತಾಯಿದ್ರು. ಎಲ್ಲನೂ ರೆಡಿ ಮಾಡ್ತಾಯಿದ್ದಾರೆ. ನೋಡಿ, ಈ ಥರ ನಮ್ಮ ಮನೇಲಿ ಹಿರಿಯರ ಪೂಜೆ ಮಾಡಿರೋಂಥದ್ದು ಯಾವಾಗ ತೋರಿಸ್ತಾ ಇರ್ತೀನಿ ನಾನು. ನಮ್ಮ ಮನೇಲಿ ಹಿರಿಯರ ಪೂಜೆ ಈ ಥರ ಮಾಡ್ತಾರೆ ಅಂತ. ನೋಡಿ, ಮರದಲ್ಲೂ ಕೂಡ 2 ಎಡೆ ಇಡ್ತಾರೆ. ಅದು ಏನೋ ಹೊರಗಡೆ ಯಾರೋ ಹೋಗಿ ಸತ್ತಿರ್ತಾರಲ್ಲ ಅವರಿಗೆ ಅದು ಪೂಜೆ ಅಂತ. ಎಲ್ಲ ರೀತಿಯೂ ಅಡುಗೆ ಮಾಡಬೇಕು ಫ್ರೆಂಡ್ಸ್. ಈ ಹಬ್ಬದಲ್ಲಿ ತುಂಬ ಕೆಲಸ ಆಗುತ್ತೆ. ನನ್ನ ತಂಗಿ ಮುದ್ದೆ ಮಾಡ್ತಾಯಿದ್ದಾಳೆ. ಈಗ ಮುದ್ದೆ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದಾಳೆ. ಚೆನ್ನಾಗಿ ಮಾಡಿದರು ಅಡುಗೆ. ಎಲ್ಲ ಅಡುಗೆನೂ ಸೂಪರಾಗಿ ಬಂದಿತ್ತು, ತುಂಬ ಟೇಸ್ಟಿಯಾಗಿತ್ತು. ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಅಷ್ಟೇ, ಇನ್ನೇನು ಹೇಳೋಕ್ಕಾಗಲ್ಲ. ಚೆನ್ನಾಗಿತ್ತು. ಹಬ್ಬ ಅಂದ್ರೇ ಒಂಥರ ಖುಷಿ, ಸಂಭ್ರಮ. ಅದರಲ್ಲೂ ನೆಂಟರೆಲ್ಲ ಬಂದರು ಅಂದರೆ ಅದರ ಹಬ್ಬದ ಕಳೆನೇ ಬೇರೆ ಇರುತ್ತೆ. ಇನ್ನೂ ಅದು 2 ಜಾಸ್ತಿ ಆಗುತ್ತೆ ಆ ಖುಷಿ. ತುಂಬ ಚೆನ್ನಾಗಿತ್ತು ಸ್ನೇಹಿತರೆ, ನಿಜವಾಗ್ಲೂ ತುಂಬ ಖುಷಿಯಾಗಿತ್ತು. ಈ ರೀತಿ ಇತ್ತು ನಮ್ಮ ಮನೆಯ ಹಬ್ಬ. ಎಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ.